ಇನ್ನು ಇನಾಮದಾರ ಸಕ್ಕರೆ ಕಾರ್ಖಾನೆ ದುರಂತದಲ್ಲಿ ಮನ ಕಲಕುವ ಕಥೆ. ಇದ್ದ ಒಬ್ಬ ಮಗನನ್ನ ಕಳೆದುಕೊಂಡು ಈಗ ಬೀದಿ ಪಾಲಾಗಿದೆ ಕುಟುಂಬ. ಮೃತ ಕಾರ್ಮಿಕ ಮಂಜುನಾಥ ಕಾಜಗಾರ್ ಕುಟುಂಬ ಈಗ ಅನಾಥ ಆಗಿದೆ. ಇದ್ದಿದ್ದು ಒಬ್ಬನೇ ಒಬ್ಬ ಮಗ, ಈಗ ಆ ಮಗ ಕೂಡ ಇಲ್ಲ. ಬೀದಿ ಪಾಲಾಗಿದೆ ಆ ಕುಟುಂಬ. ಮನೆಗೆ ಆಧಾರ ಸ್ತಂಭ ಆಗಿದ್ದಂತಹ ಮಗ, ಇದ್ದಂತಹ ಒಬ್ಬನೇ ಒಬ್ಬ ಮಗನನ್ನ ಕಳೆದುಕೊಂಡ ಕುಟುಂಬ ಬೀದಿ ಪಾಲಾಗಿದೆ. ಮೃತ ಕಾರ್ಮಿಕ ಮಂಜುನಾಥ್ ಕಾಜಗಾರ್ ಕುಟುಂಬ ಈಗ ಅನಾಥ ಆಗಿದೆ. ಬೆಳಗಾವಿಯ ಬೈಲಹೊಂಗಲ ತಾಲೂಕಿನ ಅರವಳ್ಳಿ ಗ್ರಾಮದ ಯುವಕ ಈತ. ITI ಮುಗಿಸ್ಕೊಂಡು ಕಳೆದ 2 ವರ್ಷಗಳಿಂದ ಅಲ್ಲಿ ಕೆಲಸ ಮಾಡ್ತಾ ಇದ್ದ ಮಂಜುನಾಥ. ರೈತರ ಕೆಲಸ ಮಾಡಿದ್ರೆ ಹುಡುಗಿ ಸಿಗಲ್ಲ ಅಂತ ಅಂದ್ಕೊಂಡಿದ್ದ ಈತ. ಹಾಗಾಗಿ ಆ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾ ಇದ್ದ. ಅಲ್ಲೇ ಕೆಲಸಕ್ಕೆ ಸೇರ್ಕೊಂಡು 2 ವರ್ಷದಿಂದ ಕೆಲಸ ಮಾಡ್ತಾ ಇದ್ದ. ಕೇವಲ 7,000 ರೂಪಾಯಿ ಸಂಬಳಕ್ಕೆ ಆತ ಕೆಲಸ ಮಾಡ್ತಾ ಇದ್ದ. ಕೆಲಸ ಮುಂದೆ ಖಾಯಂ ಆಗುತ್ತೆ ಅನ್ನುವಂತಹ ನಿರೀಕ್ಷೆ ಕೂಡ ಕುಟುಂಬ ಇಟ್ಕೊಂಡಿತ್ತು. 7,000 ರೂಪಾಯಿ ಆತ ದುಡಿತಾ ಇದ್ದ. ಆಮೇಲೆ ಈ ರೈತರು ಮಾಡುವಂಥ ಕೆಲಸಗಳು ಮಾಡಿದ್ರೆ ಹುಡುಗಿ ಸಿಗಲ್ಲ ಅನ್ನುವಂಥದ್ದು ಆತನ ತಲೆಯಲ್ಲಿತ್ತು. ಈಗ ಇದ್ದಂಥ ಒಬ್ಬ ಮಗ ಇಲ್ಲ, ಮನೆಗೆ ಒಂದು ರೀತಿ ಆಧಾರ ಸ್ತಂಭ ಆಗಿದ್ದ ಆತ. ಈಗ ಆತನನ್ನ ಕಳೆದುಕೊಂಡಿರುವಂಥ ಕುಟುಂಬ ಬೀದಿ ಪಾಲಾಗಿದೆ. ಮಗನ ಮದುವೆ ಮಾಡುವಂಥ ಕನಸನ್ನ ಕಂಡಿದ್ದಂತಹ ಕುಟುಂಬಕ್ಕೆ ನಿಜಕ್ಕೂ ಬರಸಿಡಿಲು ಬಡ್ದಿದೆ. ಸುಟ್ಕೊಂಡ್ ಸಾತ್ರ ಇಟ್ಟು ಸಂಕಟಾಕತ್ರಿ. ನಾವು ದುಡಿಯ ಕಳ್ಸಿದ್ರು ರೈತಕ್ಕೆ ಬಿಡಿಸಿ ಮಕ್ಕಳನ್ನ ನೌಕರಿ ಅಂತ ಹೇಳಿ ಮಾಡಿದ್ರು ನಿನಗ. ನಮಗೆ ಯಾರು ಹೇಳೇನೆ ಇಲ್ರಿ. ನನ್ನ ಊರಿನ ಜನ ಆಸ್ಪತ್ರೆದಾಗ ಫೋನ್ ಹಚ್ಚಿ ಹೇಳ್ಯಾರ್ರಿ, ಯಾರು ಕಂಪನಿಯವ್ರು ಹೇಳಿಲ್ರಿ ಅಪ್ಪ ನನ್ನ ಮಗ ಹಂಗ ಅನಾಹುತ ಆಗೈತಂತ ಹೇಳಿ. ನನ್ನ ಊರಿನ ಮಂದಿ ಅಡ್ಮಿಂಟ್ ಆದಾರ ಫೋನ್ ಹಚ್ಚಿ ಹೇಳ್ಯಾರ್ರಿ ಅಪ್ಪ ಇನ್ನೂ ಮಟ ನನ್ನ ಸನೇಕ್ ಬಂದಿಲ್ರಿ ಅವರು. ನನ್ನ ಮಗ ಹಿಂಗಾಗೈತೆ ಅಂತ ಹೇಳಿ ಸನೇಕ್ ಬಂದಿಲ್ರಿ. ನನ್ನಪ್ಪ ಯಾರು ಭೇಟಿ ಆಗಿಲ್ರಿ. ನಮ್ಮ ಮಗನ ಮೋತಿನೂ ತೋರ್ಸಿಲ್ರಿ ಅವರು. ದವಾಖಾನೆ ನಾವ್ ಹಿಂಗ ಅಲಿಬ್ಕೊಂಡ್ ಕುಂತೇವ್ರಿ, ಕಾಲು ಬಿದ್ದು ಕರೇರಿ. ನಮ್ಮ ಮಗನ ಮೋತಿ ತೋರ್ಸ್ಲಿಲ್ರಿ, ಒಳಗ್ ಬಿಡ್ಲಿಲ್ಲ ನಮ್ಮನ. ನಾವು ನಮ್ಮ ಮಗ ಹೋಗಕತ್ತಿ ಇಲ್ಲಿ 1.5 ವರ್ಷ ಆತ್ರಿ. ಮೊದಲ ಟ್ರೈನಿಂಗ್ ಹಾಕಿದ್ರಿ ಗೋಕಾಕಕ್ಕ. ಅಂಕ್ಲಿಗೆ 3-6 ತಿಂಗಳು ಸರ್ವಿಸ್ ಮಾಡಿ ಬಂದು ಇಲ್ಲಿ ಡ್ಯೂಟಿಗೆ ಹತ್ತಿದ್ರಿ. ರಾತ್ರಿ ಆಗ್ಲಿ ಪಾಳೆ ಇದ್ದಂಗ ಹೋಯ್ಕಿದ್ರಿ. ನನ್ನ ಮಗ ರೀ ಇರೋದು ಒಂದ ಮಗನ ದೀಪ ಕಳ್ಕೊಂಡೆ. ಮದುವೆ ಮಾಡುವ ವಯಸ್ಸಿಗೆ ಬಂದಿರಿ, ಅದಕ್ಕಾಗಿ ಅಲ್ಲಿ ಹಚ್ಚಿನ್ರಿ ಅಪ್ಪ ಡ್ಯೂಟಿಗೆ. ರೈತೈಕಿ ಮಕ್ಕಳಿಗೆ ಮದ್ವಿ ಆಗುದು ವಾಜ್ ಐತ್ರಿ ಈಗಿನ ಕಾಲದಾಗ. ನನ್ನ ಮಗನ ನೌಕರಿ ಕಳಿಸಿ ನಾವು ಮದ್ವಿ ಮಾಡ್ಬೇಕಂತೇಳಿ ನನ್ನ ಮಗನಲ್ಲಿ ತುರ್ಕಿನ್ರಿ. ದುಡ್ಕೊಂತಿರು ನಂದ್ರಿ ಅಲ್ಲೇ ಯವ್ವ ನಾನು ಎಲ್ಲಾರ ಮೇಟಿಗೆ ಹತ್ತೇನಂದ್ರಿ. ನನ್ನ ಮಗ ಮೇಟಿಗೆ ಹತ್ತಿದ್ರು, ಪೂರಾ ಮೇಟಿಗೆ ನಮ್ಮನ್ನು ಹಚ್ಚಿದ್ರು. ನಮಗೆ ಯಾರು ಹೇಳೇನೆ ಇಲ್ರಿ ನನ್ನ ಊರಿನ ಜನ.